ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕವಿ ಕ್ರಿಯೇಟಿವ್ ಸಾಲಿಮನ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಆಲೂಗಡ್ಡೆ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ಒಂದು 5 ಆಲೂಗಡ್ಡೆ ತೊಗೊಂಡಿದ್ದೀನಿ. ಕ್ಲೀನಾಗಿ ಕಳ್ಕೊಂಡು ಮೇಲೆ ಸಿಪ್ಪೆ ತೆಗೆದಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರೋ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆನ ನಾನು. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಅದರಲ್ಲಿ ಒಂದೆರಡು ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ ಅಂತ. ನೋಡಿ, ಇಷ್ಟು ತಳದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ನೀರಲ್ಲೇ ಹಾಕಬೇಕು. ನೋಡಿ, ನಾನು ನೀರು ಹಾಕ್ತಾಯಿದ್ದೀನಿ. ನೀರಲ್ಲಿ ಒಂದು 5 ನಿಮಿಷ ಬಿಡಬೇಕು ಇದನ್ನು, ಆಲೂಗಡ್ಡೆ ಕಟ್ ಮಾಡಿರೋದನ್ನು. ನೋಡಿ, ಈಗ ಚೆನ್ನಾಗಿ ತೊಳಿಬೇಕು. ಒಂದು 5 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನಾನು. ಈಗ ಇದನ್ನು ಒಂದು ಪ್ಲೇಟಿಗೆ ತಗೊತಾ ಇದ್ದೀನಿ. ಹಾಗೆ ಒಂದು ಕಾಟನ್ ಬಟ್ಟೆ ತಗೋಬೇಕು. ಕಾಟನ್ ಬಟ್ಟೆ ಮೇಲೆ ಈಗ ಆಲೂಗಡ್ಡೆ ಕಟ್ ಮಾಡಿರೋದನ್ನು ಹಾಕಿದರೆ ಅದರಲ್ಲಿ ಇರೋ ನೀರಿನ ಅಂಶ ಎಲ್ಲ ಹೋಗುತ್ತೆ. ನೋಡಿ, ಈ ಥರ ಮಾಡಬೇಕು. ನೋಡಿ, ಸುಮ್ಮನೆ ಮೇಲೆ ಈ ಥರ ನೀರಿನ ಅಂಶ ಹೋಗಬೇಕು, ಆ ಥರ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಇಟ್ಟು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಫ್ರೆಂಡ್ಸ್, ನೀವು ಯಾವ ಥರನಾದರೂ ಫ್ರೈ ಮಾಡ್ಕೊಳ್ಬೋದು. 2 ಸಲ ಆದರೂ ಮಾಡ್ಬೋದು, ಇಲ್ಲ ಒಂದೇ ಸಲ ಫುಲ್ ರೆಡ್ ಆಗಬೇಕು ಅನ್ನೋ ಹಾಗೆ ಕೂಡ ಮಾಡ್ಕೋಬೋದು. 2 ಸಲ ಫ್ರೈ ಮಾಡಿದರೆ ಕ್ರಿಸ್ಪಿ ಆಗಿರುತ್ತೆ. 2 ಸಲ ಆದರೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ತೆಗಿಬೇಕು, ಮತ್ತು ಇನ್ನೊಂದು ಸಲ ಹಾಕಿ ತೆಗಿಬೇಕು ಎಣ್ಣೆಯಲ್ಲಿ. ಆ ಥರ ಮಾಡಿದರೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಒಂದೇ ಸಲ ಹಾಕಿ ತೋರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ. ಯಾವಾಗಲೂ ಏನಾದರೂ ಆಗಲಿ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ರೆಡಿ ಆದಂಗೆ ಇದು. ನೋಡಿ, ಎಲ್ಲನೂ ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಖಾರದ ಪುಡಿ. ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಖಾರ ಪುಡಿ ಹಾಕಿದ್ರೆ ಪರವಾಗಿಲ್ಲ, ಏನಾಗಲ್ಲ. ಹಾಗೆ ಇದಕ್ಕೆ ನೀವು ಬೇರೆ ಮಸಾಲಾನೂ ಹಾಕ್ಬೋದು, ಚಾಟ್ ಮಸಾಲ, ಗರಂ ಮಸಾಲ ಈ ಥರನೂ ಹಾಕ್ಬೋದು. ನಾನು ಇವೆರಡೇ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಫ್ರೈ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಟಾಸ್ ಮಾಡಬೇಕು. ಖಾರ ಪುಡಿ ಮತ್ತು ಉಪ್ಪು ಎಲ್ಲದಕ್ಕೂ ಚೆನ್ನಾಗಿ ಆಗೋ ಥರ ಮಾಡಬೇಕು. ನೋಡಿ, ಈಗ ರೆಡಿ ಆಗಿದೆ. ರೆಡಿ ಟು ಟೇಸ್ಟ್.